ಸ್ಕಿನ್ ಟ್ಯಾಗ್ ಅಥವಾ ನರೋಲಿ ಅಂತ ಕರೀತಾರೆ. ಇದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಯಾವ ಥರ ಹೋಮ್ ರೆಮಿಡಿ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸಾಮಾನ್ಯವಾಗಿ ಕತ್ತತ್ರ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಕಣ್ಣತ್ರ, ಮುಖದ ಹತ್ರ ಎಲ್ಲ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ಈಸಿಯಾಗಿ ಯಾವ ಥರ ಮನೆ ಮದ್ದು ಮಾಡೋದು ಅಂತ ನೋಡೋಣ. ನಾನಿವಾಗ 1/4 ಟೀ ಸ್ಪೂನಷ್ಟು ಸರ್ಫ್ ಪೌಡರ್ ತೊಗೊಂಡಿದ್ದೀನಿ. ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರೋ ಆ ಸರ್ಫ್ ಪೌಡ್ರನ್ನ ಯೂಸ್ ಮಾಡ್ಬೋದು. 1/4 ಟೀ ಸ್ಪೂನು ಸರ್ಫ್ ಪೌಡ್ರನ್ನ ತೊಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಸರ್ಫು ಕೂಡ ಅಷ್ಟೇ. ಇವಾಗ ಅದಕ್ಕೆ ನಾನು ಟೂತ್ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಗೇಟ್ ಟೂತ್ ಪೇಸ್ಟನ್ನು ಹಾಕೋಬೇಕು, ಬೇರೆ ಆಯುರ್ವೇದಿಕ್ ಪೇಸ್ಟ್ ಆಗೋದಿಲ್ಲ. ನಿಮಗೆ ಆಯುರ್ವೇದಿಕ್ ಪೇಸ್ಟ್ ಹಾಕ್ಕೊಂಡ್ರೆ ನಿಮಗೆ ಹೋಮ್ ರೆಮಿಡಿ ಏನು ರೆಡಿ ಮಾಡ್ಕೊಳ್ತಾ ಇದ್ದೀನಲ್ಲ ಅದು ವರ್ಕ್ ಆಗೋದಿಲ್ಲ. ಸ್ವಲ್ಪ ನಾನು ಕೋಲ್ಗೇಟ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮಗೆ 10 ರೂಪಾಯಿ ಕೊಟ್ಟರು ಕೂಡ ಪೇಸ್ಟ್ ಸಿಗುತ್ತೆ. ಕೋಲ್ಗೇಟ್ ಅದನ್ನ ತಂದೆ ಯೂಸ್ ಮಾಡಿ. ಇವಾಗ ನೀವು ನಿಂಬೆಹಣ್ಣು ರಸ ಹಾಕೋಕ್ಕಿಂತ ಮೊದಲು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಸರ್ಫ್ ಪುಡಿ ಮತ್ತು ಪೇಸ್ಟೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ನರಹುಳಿ ಅಥವಾ ಸ್ಕಿನ್ ಟ್ಯಾಗನ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇದನ್ನು ನೀವು ಒಂದು ಚಿಕ್ಕದಾಗಿರುವ ಸ್ಕಿನ್ ಟ್ಯಾಗ್ ಆದರೆ ನಿಮಗೆ 2 ದಿವಸದಲ್ಲಿ ಹೊರಟೋಗುತ್ತೆ. ಸ್ವಲ್ಪ ಜಾಸ್ತಿ ದಪ್ಪ ಇರೋದಾದರೆ ಸ್ವಲ್ಪ ನಿಧಾನವಾಗಿ ಟೈಮ್ ತಗೊಳ್ಳುತ್ತೆ ಹೋಗೋಕ್ಕೆ. ಇವಾಗ ಒಂದು 10 ಡ್ರಾಪ್ಸಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಿದ ತಕ್ಷಣ ಒಳ್ಳೆಯ ಒಂದು ರಿಯಾಕ್ಷನ್ ಆಗಿದೆ, ಕಾಣ್ತಾ ಇರ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನು ನೀವು ಕಣ್ಣ ಹತ್ರ ಮಾತ್ರ ಯೂಸ್ ಮಾಡಬಾರ್ದು. ಇವಾಗ ಕತ್ತ ಹತ್ರ ಆಗಲಿ, ಹಣೆ ಮೇಲೆ ಇರುವುದು, ಅಂಡರ್ ಆರ್ಮ್ಸ್ ಹತ್ರ ಎಲ್ಲ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಇದ್ದರೆ ಸ್ವಲ್ಪ ಇರಿಟೇಷನ್ ಅಂತ ಆಗ್ತಾ ಇರುತ್ತೆ, ಏನು ಸ್ಕಿನ್ ಟ್ಯಾಗು. ಅದರಿಂದ ಬೇರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸ್ಕಿನ್ ಟ್ಯಾಗ್ ಇರೋದ್ರಿಂದ ಅದು ಸ್ಕಿನ್ ಬೆಳೀತಾ ಹೋಗ್ತಾ ಇರುತ್ತೆ, ಅದರಿಂದ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಇವಾಗ ಅದನ್ನು ಯಾವ ಥರ ಯೂಸ್ ಮಾಡೋದಂದರೆ, ಒಂದು ಕಡ್ಡಿ ತೊಗೊಂಡಿದ್ದೀನಿ, ಇಲ್ಲ ಇಯರ್ಬಡ್ಸ್ ಅಲ್ಲಾದರೂ ಕೂಡ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಇದೆ ಅಲ್ಲಿಗೆ ಈ ಥರ ಹಾಕ್ಕೊಂಡ್ರೆ ನಿಮಗೆ ಸ್ಕಿನ್ ಟ್ಯಾಗು 2 ಡೇಸಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಜಾಸ್ತಿ ಇರೋದಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಚಿಕ್ಕದಾದರೆ 2ರಿಂದ 3 ದಿವಸಕ್ಕೆ ಹೊರಟೋಗುತ್ತೆ. ಈ ಏನು ಮನೆ ಹೋಮ್ ರೆಮಿಡಿ ಮಾಡಿದ್ದೀನಲ್ಲ ಅದನ್ನು ನೀವು 2 ಡೇಸ್ ಮಾತ್ರ ಇಟ್ಟು ಯೂಸ್ ಮಾಡ್ಕೋಬೇಕಾಗುತ್ತೆ. 4 ಡೇಸಿಗೆ ಅದು ನಿಮಗೆ ವರ್ಕ್ ಆಗೋದಿಲ್ಲ, ಅದರ ಪವರ್ ಇರೋದಿಲ್ಲ. ನೋಡಿ ಇವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಯೂಸ್ ಆಗುತ್ತೆ, ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಕಣ್ಣ ಹತ್ರ ಇದ್ದರೆ ನಿಮಗೆ ಸ್ಕಿನ್ ಟ್ಯಾಗು ಈ ಔಷಧಿನ ಮೆಡಿಷನ್ನ ಯೂಸ್ ಮಾಡಬೇಡಿ. ಅದಕ್ಕೆ ನಾನು ಬೇರೆ ಮೆಡಿಷನ್ ಒಂದು ತೋರಿಸ್ತಾ ಇದ್ದೀನಿ. ಇದು ಅಚ್ಚೆ ಗಿಡ ಅಂತ, ಇಲ್ಲ ಹಾಲು ಕುಡಿ ಗಿಡ ಅಂತಲೂ ಕೂಡ ಕರೀತಾರೆ, ಇಲ್ಲ ಕೆಲವರು ದೊಡ್ಡ ಹಾಲು ಕುಡಿ ಅಂತಲೂ ಕೂಡ ಕರೀತಾರೆ. ಇದು ಒಳ್ಳೆ ಒಂದು ಮೆಡಿಷನ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆ ಸುತ್ತಮುತ್ತಲೆಲ್ಲ ಕಡೆ ಇರುತ್ತೆ. ನಾವು ಇದನ್ನು ಕಳೆ ಗಿಡ ಅಂತ ಕಿತ್ತು ಬಿಸಾಕ್ತೀವಿ, ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬೇಡಿ. ಇದು ನಾವು ಪಾಟಲ್ಲಿ ಕೂಡ ಬೆಳ್ಕೊಳ್ಳುತ್ತೆ, ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಬೆಳ್ಕೊಳ್ಳುತ್ತೆ ಈ ಗಿಡ. ಇದರಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಹೂವು ಕೂಡ ಬಂದಿದೆ. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂದರೆ, ಇದನ್ನು ಕಟ್ ಮಾಡಿದ ತಕ್ಷಣ ಹಾಲು ಬರುತ್ತೆ. ಹಾಲನ್ನು ಮಾತ್ರ ನೀವು ಸ್ಕಿನ್ ಟ್ಯಾಗ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ತಂದು ಇಟ್ಕೊಂಡು ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ತಕ್ಷಣ ಕಟ್ ಮಾಡಿನೇ ಯೂಸ್ ಮಾಡ್ಕೋಬೇಕು. ತಂದು ಇಟ್ಕೊಂಡು ಮಾಡ್ತೀವಿ ಅಂದರೆ ನಿಮಗೆ ವರ್ಕ್ ಆಗೋದಿಲ್ಲ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡಿದ ತಕ್ಷಣ ಹಾಲು ಬರಬೇಕು. ಹಾಲನ್ನು ನೀವು ಎಲ್ಲಿ ಸ್ಕಿನ್ ಟ್ಯಾಗ್ ಇದೆಯೋ ಅಲ್ಲಿಗೆ ಈ ಥರ ಹಾಕಿ ಬಿಟ್ಬಿಡಿ, ಆವಾಗ ನಿಮಗೆ ಬೇಗ ಕಡಿಮೆ ಆಗುತ್ತೆ. ಚಿಕ್ಕದಾಗಿರುವ ಸ್ಕಿನ್ ಟ್ಯಾಗ್ ಆದರೆ ತಕ್ಷಣ ಕಡಿಮೆ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿರುವ ಸ್ಕಿನ್ ಟ್ಯಾಗ್ ಆದರೆ ಸ್ವಲ್ಪ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಈ ಥರ ಗಿಡನ ನೀವು ಪಾಟಲ್ಲಿ ಕೂಡ ಬೆಳೆಸ್ಕೋಬೋದು. ಏನು ಅಚ್ಚೆ ಗಿಡ ಅಥವಾ ಹಾಲು ಕುಡಿ ಗಿಡ ಅಂತಲೂ ಕರೀತಾರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಇನ್ನು ಮುಂದೆ ಈ ಗಿಡನ ಕಳೆ ಅಂತ ಕಿತ್ತು ಬಿಸಾಕಕ್ಕೆ ಹೋಗ್ಬೇಡಿ. ಅದರಲ್ಲಿ ಚಿಕ್ಕ ಚಿಕ್ಕದು ಹೂ ಕೂಡ ಬರುತ್ತೆ, ಇದರಲ್ಲಿ ಚಿಕ್ಕದಾಗಿ ಕಾಯಿ ರೀತಿ ಕೂಡ ಕಾಣ್ತಾ ಇರ್ಬೋದು ಯಾವ ಥರ ಇದೆ ಅಂತ. ತುಂಬ ಯೂಸ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಸ್ಕಿನ್ ಟ್ಯಾಗ್ ಇದೆಯೋ ಅದಕ್ಕೆ ನೀವು
ಈ ಗಿಡದ ಹಾಲನ್ನು ಹಾಕ್ಕೊಂಡ್ರೆ ಬೇಗ ಕಡಿಮೆಯಾಗುತ್ತೆ. ಇದನ್ನು ಯಾವಾಗಲೂ ಹಾಕ್ತಾ ಬಂದರೆ ಸ್ಕಿನ್ ಟ್ಯಾಗ್ ಕಾಣಿಸ್ಕೊಳ್ಳೋದೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.